ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆತ್ಮೀಯ ಕೇಳುಗರಿಗೆಲ್ಲ ರಕ್ಷಾಬಂಧನ ಹಾಗೂ ಸಂಸ್ಕೃತ ದಿನಾಚರಣೆಯ ಶುಭಾಶಯಗಳು. ಮುಖ್ಯಾಂಶಗಳು: ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಜಿಐಎಸ್ ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗ್ಯಾಳ ಕುರಿಗೆ ರಾಷ್ಟ್ರೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಆಧಾರಿತ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಕರ್ನಾಟಕ ದೂರಸಂವೇದಿ ಆನ್ವಯಿಕ ಕೇಂದ್ರದ ಸಹಯೋಗದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಎಲ್ಲ ಗ್ರಾಮೀಣ ಜಲ ಆಸ್ತಿಗಳನ್ನು ಜಿಯೋ ಟ್ಯಾಗ್ ಮಾಡಿ ಪಾರದರ್ಶಕತೆ ತರಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ 3 ಲಕ್ಷಕ್ಕೂ ಅಧಿಕ ಜಲ ಆಸ್ತಿಗಳಿದ್ದು, ಸೆಪ್ಟೆಂಬರ್ ಅಂತ್ಯದೊಳಗೆ ಡಿಜಿಟಲೀಕರಿಸಲಾಗುವುದು. ಮೊದಲ ಹಂತದಲ್ಲಿ 70,000ಕ್ಕೂ ಅಧಿಕ ಜಲಸ್ವತ್ತುಗಳನ್ನು ದಾಖಲೀಕರಿಸಲಾಗಿದೆ ಎಂದರು. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೂಡಿಕೆಗಾಗಿ ರಾಜ್ಯ ಸರ್ಕಾರ ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಜಾರಿಗೊಳಿಸಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಗಾಜಿಪುರದ ಕೃಷಿ ಕಲ್ಪ ಕಚೇರಿಯಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಎಲಿವೇಟ್ ಕರ್ನಾಟಕ ಯೋಜನೆ ಅಡಿ ಯುವ ನವೋದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಅಡಿ ಸಹಾಯಧನ ನೀಡಲಾಗುತ್ತಿದೆ ಎಂದರು. ಕೃಷಿ ಕಲ್ಪ ಸಂಸ್ಥೆಯ ಸಿಇಒ ಸಿಎಂ ಪಾಟೀಲ್ ಮಾತನಾಡಿ, ಒಟ್ಟು 25 ಜನರ ಪೈಕಿ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ತಲಾ 50 ಲಕ್ಷ ರೂಪಾಯಿ ಸಹಾಯಧನ ರಾಜ್ಯ ಸರ್ಕಾರ ನೀಡಿದೆ ಎಂದರು. ಸರ್ಕಾರಿ ಭೂಮಿ ಮತ್ತು ಸಾರ್ವಜನಿಕ ಆಸ್ತಿಗಳ ಕಬಳಿಕೆ ಮತ್ತು ಅಕ್ರಮ ಬಳಕೆಯ ಬಗ್ಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ತಾಲೂಕಿನ ಬಾಕಿ ಪ್ರಕರಣಗಳ ವಿಚಾರಣೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರಿ ಜಮೀನಿನ ಅಕ್ರಮ ಮಂಜೂರಾತಿ, ಸುಳ್ಳು ದಾಖಲೆಗಳು, ಕಾನೂನುಬಾಹಿರವಾಗಿ ಸರ್ಕಾರಿ ಜಮೀನು ಕಬಳಿಸುವ ಪ್ರಯತ್ನಗಳಿಗೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಧಾರವಾಡ ತಾಲೂಕು ಶಿವಳ್ಳಿ ಗ್ರಾಮದಲ್ಲಿ ಸ್ಥಾಪನೆಯಾಗಲಿದ್ದ ಜೈವಿಕ ಅನಿಲ ಘಟಕವನ್ನು ಸ್ಥಳಾಂತರಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಮೀಪದಲ್ಲಿ ಸ್ಥಾಪಿಸುವ ಕುರಿತು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಲ್ಹಾದ್ ಜೋಶಿ ಮಹಾಪೌರರು ಹಾಗೂ ಆಯುಕ್ತರೊಂದಿಗೆ ಚರ್ಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಡೆತನದ ಜಾಗೆಯಲ್ಲಿ ಜೈವಿಕ ಅನಿಲ ಘಟಕ ಪ್ರಾರಂಭಿಸಲು ಮಹಾಪೌರರು ಮತ್ತು ಆಯುಕ್ತರು ಸಮ್ಮತಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ತಿಳಿಸಿದ್ದಾರೆ. ವಿಜಯಪುರದ ಮೌಳಿ ತಳಿ ಹಾಗೂ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯಲ್ಲಿ ಮಡಿಗ್ಯಾಳ ಎಂದು ಕರೆಯಲ್ಪಡುವ ಅಲೆಮಾರಿ ಕುರಿ ತಳಿಗೆ ರಾಷ್ಟ್ರೀಯ ತಳಿ ಎಂಬ ಮಾನ್ಯತೆ ದೊರೆತಿದೆ. ಹರಿಯಾಣದ ಕರ್ನಾಲ್ದಲ್ಲಿರುವ ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಹಯೋಗದಲ್ಲಿ ಕುರಿ ತಳಿ ನೋಂದಾಯಿಸಿ ರಾಷ್ಟ್ರೀಯ ಮಾನ್ಯತೆ ನೀಡಿದೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ 300 ಕಿಲೋಮೀಟರ್ವರೆಗೆ ಅಲೆದು ವಾಪಸ್ಸಾಗುವ ಮಡಿಗ್ಯಾಳ್ ಕುರಿ ರೋಮನ್ ನೋಸ್ಗೆ ಹೆಸರುವಾಸಿ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ತಳಿ ಸಂಶೋಧನೆಯ ರೂವಾರಿ ಹಾಗೂ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾ ವಿಶ್ವನಾಥ್ ಕುಲಕರ್ಣಿ. ಕರ್ನಾಟಕ ರಾಜ್ಯ ಮಾಂಸದ ಕುರಿ ತಳಿಗಳಿಗಾಗಿ ಬಹಳ ಪ್ರಸಿದ್ಧಿ ಪಡೆದಂತದ್ದು. ಬಿಜಾಪುರ ಜಿಲ್ಲಾದೊಳಗ ಅಧ್ಯಯನವನ್ನ ಮಾಡಿದ್ವಿ. ಮೌಳಿ ಕುರಿ ಅಂತ ಹೇಳಿ ಅತ್ಯಂತ ಶ್ರೇಷ್ಠವಾದ ಕುರಿ ನಮಗೆ ನೋಡ್ಲಿಕ್ಕೆ ಸಿಕ್ತಿವ್. ಸಾಂಗ್ಲಿ ಜಿಲ್ಲಾದೊಳಗ ಅಂದ್ರೆ ಮಹಾರಾಷ್ಟ್ರದೊಳಗ ಇದಕ್ಕ ಮಡಿಗ್ಯಾಳ ಕುರಿ ಅಂತ ಕರೀತಾರೆ. ಕರ್ನಾಟಕದ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಹೊಸ ತಳಿಗಳನ್ನ ಮಾನ್ಯತೆಯನ್ನ ಕೊಡ್ತಾರೆ. ಈ ವರ್ಷ ಆಗಸ್ಟ್ ತಿಂಗಳೊಳಗಾಗಿರ್ತಕ್ಕಂತಹ ಸಭೆಯೊಳಗ ಮಡಿಗ್ಯಾಳ ಕುರಿಗೆ ಮಾನ್ಯತೆ ಸಿಕ್ಕಿದೆ. ನಮ್ಮ ದೇಶದ 49ನೇ
ಕುರಿ ತಳಿಯಾಗಿ ಮಾನ್ಯತೆಯನ್ನ ಪಡೆದಿದೆ. ಗಂಡು ಮತ್ತು ಹೆಣ್ಣು ಎರಡೂ ಕುರಿಗಳಿಗೂ ಕೋಡ್ ಇರಂಗಿಲ್ಲ. ಉಬ್ಬಿದ ಗಿಳಿ ಮೂಗಿರ್ತದೆ, ಕಿವಿ ಉದ್ದಿರ್ತಾವು, ಜೋತು ಬಿದ್ದಿರ್ತಾವು. ಗಂಡು ಸರಾಸರಿ 65 ಕೆಜಿ ತೂಕವನ್ನು ಹೊಂದಿರ್ತಾವು. 90-97 ಕೆಜಿ ತೂಕದ ಟಗರುಗಳು ಸಹ ಸಿಗ್ತಾವು ಅನ್ನೋದು ಬಹಳ ಮುಖ್ಯ ಇಲ್ಲಿ. ಹೆಣ್ಣು ಸಹ 45 ಕೆಜಿ ಸರಾಸರಿ ತೂಕವನ್ನ ಪಡೆದಿರ್ತಾವ. ಮಾಂಸದ ಇಳುವರಿ 58% ಇರ್ತದೆ. ಮಾನ್ಯತೆ ಸಿಕ್ಕಿರೋದ್ರಿಂದ ಹೆಚ್ಚಿನ ಪ್ರಮಾಣದ ಸಂಶೋಧನೆ, ಸಂರಕ್ಷಣೆ ಮತ್ತು ಅಭಿವೃದ್ಧಿ ಎಲ್ಲವನ್ನು ಮಾಡ್ಲಿಕ್ಕೆ ಬರ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ವಿಶೇಷ ಹಬ್ಬ ನೂಲು ಹುಣ್ಣಿಮೆ. ತನ್ನಿಮಿತ್ತ ಇಂದು ರಕ್ಷಾಬಂಧನ. ವಸುಧೈವ ಕುಟುಂಬಕಂ ಎಂಬ ಭಾವದೊಂದಿಗೆ ಸಹೋದರಿಯರು ತಮ್ಮ ಪವಿತ್ರ ಬಂಧದ ಸೂಚಕವಾಗಿ ಸಹೋದರರಿಗೆ ರಾಖಿ ಕಟ್ಟಿ ತಿಲಕದೊಂದಿಗೆ ಆತ್ಮಜ್ಯೋತಿ ಭಾವವನ್ನು ಪ್ರಜ್ವಲಿಸುತ್ತಾರೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳು ಇಂದು ಸಾಂಘಿಕ ರಕ್ಷಾಬಂಧನ ಕಾರ್ಯಕ್ರಮ ಆಯೋಜಿಸಿವೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶುಭಾಶಯ ಕೋರಿದ್ದಾರೆ. ನಾಡಿನ ವಿವಿಧೆಡೆ ಇಂದು ಶಿವಶರಣ ಶ್ರೀ ನುಲಿಯ ಚಂದಯ್ಯ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯುತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಬಾಸಗೋಡ್ ಮೂಲದ ಅಭಿನವ್ ಉದಯ್ ನಾಯಕ್ ಪ್ರಸ್ತುತ ಕೋಲಾರದ JSS ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಗುಜರಾತಿನ ವಾಡ್ ನಗರದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಅನುಭವಾತ್ಮಕ ಕಲಿಕಾ ಕಾರ್ಯಾಗಾರ ಪ್ರೇರಣಾದಲ್ಲಿ ಪಾಲ್ಗೊಳ್ಳಲು ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಬಾಲಕ ಅಭಿನವ್. ಅವರ ತಾಯಿ ಸುರೇಖಾ ಶಿಕ್ಷಕಿಯಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿನವ್ಗೆ ಸ್ವತಃ ಪತ್ರ ಬರೆದು 2047ರ ವಿಕಸಿತ ಭಾರತ ನಿರ್ಮಾಣದ ಕನಸನ್ನು ನನಸು ಮಾಡುವಲ್ಲಿ ಯುವ ಜನತೆಯೇ ಚಾಲಕ ಶಕ್ತಿ ಎಂದು ಬಣ್ಣಿಸಿ ಶುಭ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅಭಿನವ್ ನಾಯಕ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಾನು ಪ್ರೇರಣಾ ಕಾರ್ಯಕ್ರಮದ 77ನೇ ಬ್ಯಾಚಿನ ಕರ್ನಾಟಕದ ಪ್ರತಿನಿಧಿ. ಈ ಕಾರ್ಯಕ್ರಮದ ಅನುಭವ ಮತ್ತು ಕಲಿಕೆಯನ್ನು ಹಂಚಿಕೊಂಡ ನನಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಂದ ಪತ್ರ ಬಂದಿರುವುದು ಇನ್ನಷ್ಟು ಸಂತೋಷದ ಜೊತೆಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಬಲಿಷ್ಠ ರಾಷ್ಟ್ರದ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು ಮತ್ತು ಅವರಲ್ಲಿ ದೇಶ ಪ್ರೇಮದ ಭಾವನೆಯನ್ನು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಾಯಕತ್ವ ಗುಣ, ಗುಂಪು ಚಟುವಟಿಕೆ, ಸಮಯದ ನಿರ್ವಹಣೆ, ಆತ್ಮವಿಶ್ವಾಸ ಮುಂತಾದ ಮೌಲ್ಯಗಳನ್ನು ಕಲಿಯಲು ಸಹಕಾರಿಯಾಯಿತು. ಈ ಕಾರ್ಯಕ್ರಮವು ಆಯೋಜಿಸಲಾಗಿದ್ದ ಪ್ರತಿಯೊಂದು ಚಟುವಟಿಕೆಗಳು ನಮ್ಮ ಭವಿಷ್ಯದಲ್ಲಿ ಸಹಾಯಕವಾಗುವ ಅನೇಕ ಅಮೂಲ್ಯ ಜೀವನ ಪಾಠಗಳನ್ನು ಕಲಿಸಿಕೊಟ್ಟವು. ಈ ಅನುಭವಗಳನ್ನು ಪಡೆದ ನಾನು ಸ್ವಾವಲಂಬಿ ರಾಷ್ಟ್ರದ ಮತ್ತು 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಬೆಂಬಲ ನೀಡುತ್ತೇನೆ. ಜೈ ಹಿಂದ್. ಧಾರವಾಡ ಜಿಲ್ಲೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾ RB ಶಿರಿಯಣ್ಣವರ್ ಧಾರವಾಡದ ನಾಯಕನ ಹೂಲಿಕಟ್ಟಿಯ ತೋಟದ ಮನೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ನಾಯಕನ ಹೂಲಿಕಟ್ಟಿಯ ತೋಟದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಸಂಕ್ಷಿಪ್ತ ಸುದ್ದಿಗಳು. ಮೇರಾ ಯುವ ಭಾರತ್ ಆಯೋಜಿಸಿದ್ದ ಖೇಲೋ ಇಂಡಿಯಾ ಖೇಲ್ ಕಿ ಬಾತ್ ಪಿಎಂಕೆ ಸಾಥ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ನೇಪಾಳದಲ್ಲಿ ಸಂಭವಿಸಿದ ದಿಢೀರ್ ಪ್ರವಾಹ ದುರಂತದಲ್ಲಿ ಕರ್ನಾಟಕದ ಪ್ರವಾಸಿಗರು ನಾಪತ್ತೆಯಾಗಿದ್ದರೆ ತಕ್ಷಣವೇ ವಿವರ ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರನ್ನು ಕೋರಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ H1N1 ಸೋಂಕಿನ 87 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ HR ತಿಮ್ಮಯ್ಯ ತಿಳಿಸಿದ್ದಾರೆ. ಧಾರವಾಡ ರಂಗಾಯಣ ಘಟಕ ಇಂದಿನಿಂದ 3 ದಿನ ಸಂಜೆ 6:30ಕ್ಕೆ ಖ್ಯಾತ ಪ್ರಸಾದನ ಕಲಾವಿದ ಗಜಾನನ್ ಮಹಲೆ ಸಂಸ್ಮರಣೆ ಶ್ರಾವಣ ರಂಗಸಂಭ್ರಮ ನಾಟಕ ಪ್ರದರ್ಶನ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಜಿಐಎಸ್ ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಯಾಳ ಕುರಿಗೆ ರಾಷ್ಟ್ರೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35